ಪತ್ನಿ ಮೇಲಿನ ಸಿಟ್ಟಿಗೆ ಜಡ್ಜ್ ಎದುರೇ ವಿಷ ಕುಡಿದ ಆಸಾಮಿ. ರೀಲ್ಸ್ ಹುಚ್ಚಾಟಕ್ಕೆ ಬಿದ್ದವನು ಟ್ರ್ಯಾಕ್ಟರ್ ಸಿಲುಕಿ ಸಾವು. ವಿದೇಶಿ ಮಹಿಳೆಗೆ ಏರ್ಪೋರ್ಟ್ನಲ್ಲಿ ಕಾಮುಕನ ಕಾಟ. ಜೊತೆಗೆ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದಂತಹ ಕಾಂಗ್ರೆಸ್ ಮುಖಂಡನಿಗೆ ಹೈಕೋರ್ಟ್ ಶಾಕ್ ನೀಡಿದೆ. ಇದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರೈಲ್ ಸೂಚಿಗೆ ಟ್ರ್ಯಾಕ್ಟರ್ ಚಾಲಕ ಪ್ರಾಣ ಕಳೆದುಕೊಂಡ ಘಟನೆ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಮಹಾಗಾಂವ ಗ್ರಾಮದಲ್ಲಿ ನಡೆದಿದೆ. ಮಹಾಗಾಂವ ನಿವಾಸಿ 22 ವರ್ಷದ ಲೋಕೇಶ ಕಲ್ಲಪ್ಪ ಪೂಜಾರಿ ಮೃತ ಚಾಲಕನಾಗಿದ್ದು, ಈತ ಯಾವಾಗಲೂ ಕೈಯಲ್ಲಿ ಸ್ಟೇರಿಂಗ್ ಹಿಡಿದುಕೊಂಡೇ ರೀಲ್ಸ್ ಮಾಡುತ್ತಿದ್ದ. ಕಳೆದ ಕೆಲ ತಿಂಗಳಿನಿಂದ ರೀಲ್ಸ್ ಹುಚ್ಚಿಗೆ ಬಿದ್ದಿದ್ದ ಕಲ್ಲಪ್ಪ ಪೂಜಾರಿ ನಿನ್ನೆ ಮಹಾಗಾಂವ ಗ್ರಾಮದ ಕಬ್ಬಿನ ಗದ್ದೆಯಲ್ಲಿ ಕಬ್ಬು ನೆಡಲು ಬೇಕಾದ ಸಿದ್ಧತೆ ಮಾಡಿಕೊಳ್ತಿದ್ದ. ಆದರೆ ನಿನ್ನೆ ಒಂದು ಕೈಯಲ್ಲಿ ಮೊಬೈಲ್ ಹಿಡಿದು ಟ್ರ್ಯಾಕ್ಟರ್ ಚಲಾಯಿಸುತ್ತಾ ರೀಲ್ಸ್ ಮಾಡಲು ಆರಂಭಿಸಿದ್ದಾನೆ. ಈ ವೇಳೆ ಕೈಯಲ್ಲಿದ್ದ ಮೊಬೈಲ್ ಕೈಯಿಂದ ಜಾರಿ ಕೆಳಗೆ ಬೀಳುತ್ತಿದ್ದಂತೆ ಮೊಬೈಲ್ ಹಿಡಿಯಲು ಹೋಗಿದ್ದಾನೆ. ಆಗ ಟ್ರ್ಯಾಕ್ಟರ್ ಚಕ್ರದ ಕೆಳಗೆ ಸಿಲುಕಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೊಬೈಲ್ ನೋಡ್ಲತ್ತೀನಂತ್ರಿ, ಮೊಬೈಲ್ ಬಗ್ಗೆ ತೋಲಕ್ ಹೋಗ್ಯಾನ್ರಿ, ಬುಡಕ್ ಬಿದ್ದ ನೋಡ್ರಿ. ಯಾರ್ದು ಏನು ಬಿ ಇಲ್ಲ ನೋಡ್ರಿ. ಅವನಿಗೆ ಹುಸಿಂದ ಗುಣ ಭಾಂಗಾರ ಐತಿ ನೋಡ್ರಿ. ಹೆಂಗ್ ಮಾಡ್ಲಿ ಕಾಕ ದೊಡಪದವ್ರ ಮನಾರ್ ಜೀವ ಇದ್ರಿ. ಸಂಗಟೆ ಕಾಕ ಇದ್ದನ್ರಿ, ಸಲಿಕಿ ತರ್ಲಕ್ ಹೋಗ್ಯಾನ್ರಿ. ಹೋಗ ಬರತನ ತೊಗೊಂಡು ಬರತನ ಬಿದ್ದೆ ನೋಡ್ರಿ. ಅವನಿಗೆ ಏನಿಲ್ಲ ನೋಡ್ರಿ, ಮನಾರ್ ಜೀವದ ಗುಟ್ಟಿಗಿದ್ದನ್ರಿ. ಅವ್ರ ಕಾಕ ಮನಾರ್ ಇದ್ದಾನ ನೋಡ್ರಿ. ತಪಾಸಣೆಯ ನೆಪದಲ್ಲಿ ವಿಮಾನ ನಿಲ್ದಾಣದ ಸಿಬ್ಬಂದಿಯೇ ವಿದೇಶಿ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ ಘಟನೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ. ದಕ್ಷಿಣ ಕೊರಿಯಾ ಮೂಲದ 36 ವರ್ಷದ ಮಹಿಳೆಗೆ ತಪಾಸಣೆ ನೆಪದಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಏರ್ಪೋರ್ಟ್ ಅಧಿಕಾರಿ ಎಫ್ಡಿ ಅಫ್ಘಾನ್ ಅಹಮದ್ ಕೃತ್ಯ ಎಸಗಿದ್ದು ಆರೋಪಿಯನ್ನು ಬಂಧಿಸಿ ಜೈಲಿಗಟ್ಟಲಾಗಿದೆ. ಜನವರಿ 19ರಂದು ಕೊರಿಯಾ ಮೂಲದ ಮಹಿಳೆ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದಿದ್ದರು. ಭಾರತ ಪ್ರವಾಸಕ್ಕೆಂದು ಬಂದಿದ್ದ ಮಹಿಳೆಯನ್ನು ಬ್ಯಾಗೇಜ್ ಚೆಕ್ ಮಾಡುವ ನೆಪದಲ್ಲಿ ಪುರುಷರ ಶೌಚಾಲಯಕ್ಕೆ ಕರೆದೊಯ್ದು ಆರೋಪಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸರಿಗೆ ಮಹಿಳೆ ಮಾಹಿತಿ ನೀಡಿದ್ದು ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಜೈಲಿಗೆ ಕಳಿಸಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಹಾಕಿದ್ದ ಪುಢಾರಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ರಾಜೀವ್ ಗೌಡ ವಿರುದ್ಧ ದಾಖಲಾಗಿದ್ದ 2 ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾ ಮಾಡಿದೆ. ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆಯೊಡ್ಡಿದ್ದ ಆರೋಪಿ ರಾಜೀವ್ ಗೌಡ ವಿರುದ್ಧ ತನಿಖೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ. ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಆದೇಶ ನೀಡಿದೆ. ಎಫ್ಐಆರ್ ದಾಖಲು ಆದಾಗಿನಿಂದ ರಾಜೀವ್ ಗೌಡ ನಾಪತ್ತೆಯಾಗಿದ್ದು ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಈ ಮಧ್ಯೆ ಪೌರಾಯುಕ್ತೆ ಅಮೃತ ಗೌಡಗೆ ಮತ್ತೆ ಬೆದರಿಕೆ ಬಗ್ಗೆ ಅನಾಮಧೇಯ ಪತ್ರವೊಂದು ಬಂದಿದೆ. ಅಪರಿಚಿತರು ಆಸಿಡ್ ಹಾಕಿ ದಾಳಿ ಮಾಡಲಿದ್ದಾರೆ. ಎಚ್ಚರಿಕೆಯಿಂದ ಇರುವಂತೆ ಅನಾಮಧೇಯ ಪತ್ರ ಆತಂಕ ಸೃಷ್ಟಿಸಿದೆ. ಜಂಗಮಕೋಟೆ ಮಾರ್ಗದ ಮೂಲಕ ಓಡಾಡದಂತೆ ಪತ್ರದಲ್ಲಿ ಎಚ್ಚರಿಸಲಾಗಿದೆ. ಸದ್ಯ ಅನಾಮಧೇಯ ಪತ್ರವನ್ನ ಪೌರಾಯುಕ್ತೆ ಅಮೃತಗೌಡ ಪೊಲೀಸರಿಗೆ ನೀಡಿದ್ದು ತನಿಖೆ ಮುಂದುವರೆಸಿದ್ದಾರೆ. ಧಾರವಾಡದಲ್ಲಿ ಮುಸ್ಲಿಂ ಯುವತಿ ಕೊಲೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಯುವತಿ ಜೊತೆ ಹಸೆಮಣೆ ಏರಬೇಕಿದ್ದ ಯುವಕನೇ ಆಕೆಯನ್ನು ಕೊಂದು ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ನಿನ್ನೆ ಕೊಲೆಯಾದ ಸ್ಥಿತಿಯಲ್ಲಿ ಜಾಕಿಯಾ ಶವ ಪತ್ತೆಯಾಗಿತ್ತು. ತನಿಖೆ ಕೈಗೆತ್ತಿಕೊಂಡ ಪೊಲೀಸರು ಆರೋಪಿ ಸಾಬಿರ್ನನ್ನು ಬಂಧಿಸಿದ್ದಾರೆ. ನಿನ್ನೆ ಯುವತಿ ಶವ ಸಿಕ್ಕ ಸ್ಥಳದಲ್ಲೇ ಓಡಾಡಿಕೊಂಡಿದ್ದ ಖತರ್ನಾಕ್ ಹಂತಕ ಇವತ್ತು ಅರೆಸ್ಟ್ ಆಗಿದ್ದಾನೆ. ಮೊನ್ನೆ ಸಂಜೆ ಜಾಕಿಯಾಳನ್ನು ಕಾರಿನಲ್ಲಿ ಧಾರವಾಡ ಹೊರವಲಯದ ವಿನಯ ಡೇರಿ ಬಳಿ ಕರೆದೊಯ್ದಿದ್ದ ಸಾಬಿರ್ ಆಕೆಯ ಕುತ್ತಿಗೆಗೆ ವೇಲ್ನಿಂದ ಬಿಗಿದು ಕೊಂದಿದ್ದ. ನಂತರ ಶವ ಬಿಸಾಡಿ ಹೋಗಿದ್ದ. ಮಗಳು ಮನೆಗೆ ಬಾರದೇ ಇದ್ದಾಗ ಪೋಷಕರು ಹುಡುಕಾಟ ನಡೆಸಿದ್ರು. ಇಡೀ ರಾತ್ರಿ ಪೋಷಕರ ಜೊತೆ ಇವನು ಹುಡುಕಾಡುವ ನಾಟಕ ಆಡಿದ್ದ. ಹತ್ಯೆಯಾದ ಸ್ಥಳಕ್ಕೆ ಇವನೇ ಕರೆದೊಯ್ದಿದ್ದ. ನಿನ್ನೆ ಕೂಡ ಸ್ಥಳಕ್ಕೆ ಬಂದ ಎಸ್ಪಿ ಜೊತೆ ಈತನೇ ಮಾತುಕತೆ ನಡೆಸಿದ್ದ. ತನಿಖೆ ವೇಳೆ ತಾನೇ ಕೊಲೆ ಮಾಡಿರುವುದಾಗಿ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ. ಹಾಸನದಲ್ಲಿ ದಿನೇ ದಿನೇ ಪುಂಡರ ಹಾವಳಿ ಹೆಚ್ಚುತ್ತಿದೆ. ನಡು ರಸ್ತೆಯಲ್ಲೇ ಯುವಕನ ಮೇಲೆ ಗ್ಯಾಂಗ್ ಹಲ್ಲೆ ಮಾಡಿರುವ ಘಟನೆ ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿ ನಿನ್ನೆ ರಾತ್ರಿ ನಡೆದಿದೆ. ಓರ್ವ ಯುವಕನಿಗೆ 4-5 ಮಂದಿ ಪುಂಡರು ಕಾಲಿನಿಂದ ಒದ್ದು ಹಲ್ಲೆ ಮಾಡಿದ್ದಾರೆ. ಸ್ಥಳೀಯರು ಜಗಳ ಬಿಡಿಸಿ ಎಲ್ಲರನ್ನೂ ಕಳುಹಿಸಿದ್ದಾರೆ. ಯುವಕನ ಮೇಲೆ ಹಲ್ಲೆ ನಡೆಸುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬೀದಿ ರಂಪಾಟ ಮಾಡುವ ಯುವಕರಿಗೆ ಕಡಿವಾಣ ಹಾಕುವಂತೆ ಪೊಲೀಸರಿಗೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ದಕ್ಷಿಣ ರಾಜ್ಯಗಳ ಬಿಜೆಪಿ ಆಡಳಿತೇತರ ರಾಜ್ಯಗಳಲ್ಲಿ ಗವರ್ನರ್ ಹಾಗೂ ಗವರ್ನಮೆಂಟ್ ಸಂಘರ್ಷ ಮುಂದುವರೆದಿದೆ. ಕೇಂದ್ರದ ವಿರುದ್ಧ ಭಾಷಣ ಮಾಡಲು ಒಪ್ಪದೆ ತಮಿಳುನಾಡು, ಕೇರಳ ರಾಜ್ಯಗಳ ರಾಜ್ಯಪಾಲರು ಭಾಷಣ ಬಹಿಷ್ಕರಿಸಿದ ಬೆನ್ನಲ್ಲೇ ಕರ್ನಾಟಕದಲ್ಲೂ ರಾಜ್ಯಪಾಲರು ಭಾಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ. ವಿಧಾನಮಂಡಲ ಜಂಟಿ ವಿಶೇಷ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಠಿಣ ಶಬ್ದಗಳನ್ನು ಬಳಸಿರುವುದರಿಂದ ಭಾಷಣ ಮಾಡಲು ಗವರ್ನರ್ ನಿರಾಕರಿಸಿದ್ದರು. ಇಂದು ಅಧಿವೇಶನಕ್ಕೆ ಆಗಮಿಸಿದ ರಾಜ್ಯಪಾಲ ಗೆಹ್ಲೋಟ್ ಅವರೇ ರಚಿಸಿದ್ದ ಭಾಷಣವನ್ನ 2 ಸಾಲಿನಲ್ಲಿ ಮಂಡಿಸಿ ನಿರ್ಗಮಿಸಿದರು. ರಾಜ್ಯಪಾಲರು ಭಾಷಣ ಮಂಡಿಸ್ತಾರಾ ಇಲ್ವಾ ಅನ್ನೋ ಕುತೂಹಲದ ಮಧ್ಯೆ ಅಧಿವೇಶನಕ್ಕೆ ಬಂದ ಗೆಹ್ಲೋಟ್ಗೆ ಸಿಎಂ, ಸ್ಪೀಕರ್, ಸಭಾಪತಿ ಹೊರಟ್ಟಿ ಸಾಂಪ್ರದಾಯಿಕ ಸ್ವಾಗತ ಕೋರಿದರು. ಕನ್ನಡದಲ್ಲೇ ಭಾಷಣ ಆರಂಭಿಸಿದ ಗವರ್ನರ್ 2 ಮಾತಿನಲ್ಲಿ ಭಾಷಣ ಮಂಡಿಸಿ ತೆರಳಿದ್ದು ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಯಿತು. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं।
मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯಪಾಲರು ಭಾಷಣ ಓದದೆ ಅಧಿವೇಶನದಿಂದ ನಿರ್ಗಮಿಸಿದ್ದಾರೆ. ರಾಜ್ಯಪಾಲರ ನಡೆಗೆ ಸರ್ಕಾರ ಖಂಡಿಸಿದ್ದು ಉಭಯ ಕಲಾಪಗಳಲ್ಲಿ ಖಂಡನ ನಿರ್ಣಯ ಕೈಗೊಂಡು ರಾಷ್ಟ್ರಪತಿಗಳಿಗೆ ಕಳಿಸಲು ನಿರ್ಧರಿಸಿದ್ದಾರೆ. ಸರ್ಕಾರ ಗೋಬ್ಯಾಕ್ ಗವರ್ನರ್ ಬ್ರಹ್ಮಾಸ್ತ್ರಕ್ಕೆ ಮುಂದಾಗಿದೆ. ಕಾನೂನು ಹೋರಾಟಕ್ಕೂ ಮುಂದಾಗಿರುವ ಸರ್ಕಾರ ಜನವರಿ 28ರಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆದಿದೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಕೇಂದ್ರ ತಮ್ಮ ತಪ್ಪು ಮುಚ್ಚಿಕೊಳ್ಳಲು ರಾಜ್ಯಪಾಲರ ಭಾಷಣಕ್ಕೆ ಬ್ರೇಕ್ ಹಾಕಿಸಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ. ಇದು ಸಂವಿಧಾನ ಬಾಹಿರ, ಸಂವಿಧಾನದ ಉಲ್ಲಂಘನೆ. ಅವರ ಕರ್ತವ್ಯವನ್ನ, ಅವರ ಜವಾಬ್ದಾರಿಯನ್ನ ಪಾಲನೆ ಮಾಡಿಲ್ಲ. ನಮ್ಮ ಭಾಷಣದಲ್ಲಿ ಯಾವುದೇ ರೀತಿಯಾದಂಥ ಕತೆಗಳು ಇಲ್ಲ, ಸತ್ಯಾಂಶ ಇದೆ. ಕೇಂದ್ರ ಸರ್ಕಾರಕ್ಕೆ ನಾವೇನು ಪತ್ರ ಬರೆದಿದ್ದೇವೆ ಅದರ ಅಂಕಿಅಂಶಗಳು ಇದೆ ಹೊರತು ಬೇರೆ ಯಾವುದೇ ರೀತಿಯಾದಂಥ ಯಾರಿಗೋ ನಿಂದಿಸೋದಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ನಿಂದಿಸೋದಿರ್ಬೋದು ಅಥವಾ ಅವ್ರ ಮೇಲೆ ಜವಾಬ್ದಾರಿ ಹಾಕೋದಿರಬಹುದು ಅಂತ ಯಾವುದೇ ಇದು ಇಲ್ಲ. ನಮ್ಮ ಭಾಷಣದಲ್ಲಿ ಒಂದನ ಸುಳ್ಳಿದ್ರೆ, ಒಂದನ ಕತೆ ಇದ್ರೆ ಅವ್ರು ಓದೋದು ಬೇಡ. ರಾಜ್ಯಪಾಲರು ಸಂವಿಧಾನಬದ್ಧವಾಗಿ ಇವತ್ತು ಅವ್ರ ಭಾಷಣವನ್ನು ಓದಬೇಕಾಗಿತ್ತು, ಅದನ್ನು ಅವರು ಓದಲಿಲ್ಲ. ನೀವು ಯಾಕೆ ಹೋಗ್ತಾ ಇದ್ದೀರಾ ಓದ್ದೆ ಅಂತೇಳಿ ಕೇಳ್ತಂತ ಮಾಡೋದು ಅಷ್ಟೇ. ಅಡ್ಡಗಟ್ಟಿ ನಾವೇನು ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದಾಗಲಿ ಇನ್ನೊಂದು ಮಾಡ್ತಕ್ಕಂಥದ್ದಾಗಲಿ ಮಾಡಲಿಲ್ಲ. ಪ್ರಜಾಪ್ರಭುತ್ವದ ವಿರೋಧಿ ಧೋರಣೆಯನ್ನು ನೀವು ಅನುಸರಿಸಬೇಡಿ, BJP ಅವ್ರ ರೀತಿ ಕೆಲಸ ಮಾಡಬೇಡಿ. ಜಂಟಿ ಅಧಿವೇಶನದಲ್ಲಿ ಭಾಷಣ ಓದದೆ ಹೊರನಡೆದ ರಾಜ್ಯಪಾಲರ ನಡೆಯನ್ನ ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಸರ್ಕಾರ ಗವರ್ನರ್ ಅವರಿಂದ ಸುಳ್ಳು ಹೇಳಿಸೋಕೆ ಯತ್ನಿಸಿತ್ತು, ಅದಕ್ಕೆ ರಾಜ್ಯಪಾಲರು ಒಪ್ಪದೆ ಭಾಷಣ ಓದಿಲ್ಲ. ರಾಜ್ಯಪಾಲರ ಬಳಿ ಕಾಂಗ್ರೆಸ್ ಸದಸ್ಯರು ನಡೆದುಕೊಂಡಿದ್ದು ಸರಿಯಿಲ್ಲ. ಗವರ್ನರ್ ಅನ್ನು ಅಡ್ಡಗಟ್ಟಿ ಧಿಕ್ಕಾರ ಕೂಗಿರುವುದು ಕಾನೂನು ಬಾಹಿರ. ರಾಜ್ಯಪಾಲರಿಗೆ ಅಗೌರವ ತೋರಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ಬಿಜೆಪಿಗರು ಆಗ್ರಹಿಸಿದರು. ಗೌರವಾನ್ವಿತ ರಾಜ್ಯಪಾಲರು ಅವರ ಕರ್ತವ್ಯ ಏನಿದೆ, ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೇತುವೆಯಾಗಿ ಕೆಲಸ ಮಾಡೋದು ಅವರ ಕರ್ತವ್ಯ. ಆ ಕರ್ತವ್ಯ ರೀತಿಯಾಗಿ ಅವರು ಕೆಲಸವನ್ನ ಮಾಡಿದ್ದಾರೆ. ರಾಜ್ಯಪಾಲರಿಗೆ ಅಗೌರವ ಮಾಡುವಂತ ಕೆಲಸ ಆಡಳಿತ ಪಕ್ಷದವರು ಮಾಡಿರ್ತಕ್ಕಂಥದ್ದು ಇದು ಖಂಡನಾರ್ಹ. ಯಾತಕ್ಕೋಸ್ಕರ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ಒಂದು ದ್ವೇಷ ರಾಜಕಾರಣವನ್ನ ಮಾಡೋದಕ್ಕೆ ಈ ಸದನವನ್ನ ಬಳಸ್ಕೊಳ್ಳೋದಕ್ಕೆ ಏನು ರಾಜ್ಯ ಸರ್ಕಾರ ಹೊರಟಿದೆ, ಇದು ಖಂಡಿತ ಸರಿಯಲ್ಲ. ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿ ಉಂಟು ಮಾಡುವಂಥದ್ದು, ಭಾಷಣಕ್ಕಿಂತ ಮುಂಚೆ ಮತ್ತು ಭಾಷಣ ನಂತರ ಯಾರು ಅಡ್ಡಿಪಡಿಸಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸದನದ ನಿಯಮಾವಳಿಗಳ ಮುಖಾಂತರವೇ ಇದೆ. ಆ ಹಿನ್ನೆಲೆಯಲ್ಲಿ ಭಾಷಣ ಮುಗಿದ ನಂತರ ಕಾನೂನು ಸಚಿವರ ನಡವಳಿಕೆ ಮತ್ತು ಕಾಂಗ್ರೆಸ್ಸಿನ ಸದಸ್ಯರ ನಡವಳಿಕೆಗಳು ಸದನದ ಕಾನೂನಿನ ಉಲ್ಲಂಘನೆ ಆಗಿದೆ. ರಾಜ್ಯಪಾಲರು ಭಾಷಣ ಮಾಡಿ ನಿರ್ಗಮಿಸುವ ವೇಳೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಅವರನ್ನ ತಡೆಯುವ ಪ್ರಯತ್ನ ಮಾಡಿದ್ರು. ಈ ವೇಳೆ ಬಿಜೆಪಿ ನಾಯಕರು ಹಿಂದಿನಿಂದ ಬಂದು ಬಟ್ಟೆ ಹರಿದಿರೋದಾಗಿ ಬಿಕೆ ಹರಿಪ್ರಸಾದ್ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ರಾಜ್ಯಪಾಲರು ಕ್ಯಾಬಿನೆಟ್ ಭಾಷಣ ಓದಿಲ್ಲ, ನಾಗಪುರ ವಿವಿಯಿಂದ ಬಂದ 2 ಅಕ್ಷರ ಓದಿದ್ದಾರೆ ಅಂತ ಕಿಡಿಕಾರಿದ್ರು. ಕಾನೂನು ಹೋರಾಟ ಉದ್ಭವಿಸಿಲ್ಲ ಅಂದಿರುವ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಇವತ್ತಿನ ಘಟನೆಯನ್ನು ಕರಾಳ ದಿನ ಎಂದಿದ್ದಾರೆ. ರಾಜ್ಯಪಾಲರು ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ, ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ 2 ಅಕ್ಷರವನ್ನು ಓದಿ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದಾರೆ. ಅದರಲ್ಲಿ ನಾವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ಶಾಸಕರು ನನ್ನ ಬಟ್ಟೆಯನ್ನು ಹರಿದು ಹಿಂದೆಯಿಂದ ಹರಿದಿದ್ದಾರೆ. ಮುಂದೆ ಬರಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಅವ್ರಿಗೆ ರಣಹೇಡಿಗಳು, ಬ್ರಿಟಿಷರ ಬೂಟ್ ನೆಕ್ದವರು ಭಾರತೀಯ ಜನತಾ ಪಾರ್ಟಿಯವರು, RSS ಅವರು ಮುಂದೆ ಬಂದು ಹೋರಾಟ ಯಾವತ್ತೂ ಮಾಡಲಿಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಈಗಾಗಲೇ ಅವರು ರಾಜ್ಯಪಾಲರು ಬಂದಿದ್ದಾರೆ, ಭಾಷಣವನ್ನು ಓದಿದ್ದಾರೆ, ಎಷ್ಟೋ ಒಂದು ಪೇಜ ಒಂದು ಪ್ಯಾರಾ ಓದಿದ್ದಾರೆ. ಅದು ಈಗ ಸ್ವೀಕಾರ ಆಗಿದೆ, ಸದನದಲ್ಲಿ ಮಂಡನೆ ಆಗ್ತದೆ. ಮತ್ತು ನಾಳೆಯಿಂದ ಸದನ ನಡೀತದೆ. ಸದನದಲ್ಲಿ ಚರ್ಚೆ ಆಗಲಿ, ತೀರ್ಮಾನ ಆಗಲಿ, ಯಾರು ಸರಿ ಯಾರು ತಪ್ಪು ಅಂತ ಜನ ತೀರ್ಮಾನ ಮಾಡ್ತಾರೆ. ರಾಜ್ಯಪಾಲರು ಭಾಷಣ ಓದದೆ ಹೊರ ನಡೆದಿದ್ದಕ್ಕೆ ಸರ್ಕಾರದ ಸಣ್ಣತನ ಕಾರಣ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಈ ಸರ್ಕಾರ ತಮ್ಮ ತಪ್ಪುಗಳನ್ನು ಮರೆಮಾಚಿಕೊಳ್ಳೋಕೆ ಜಂಟಿ ಅಧಿವೇಶನವನ್ನ ದುರುಪಯೋಗ ಮಾಡಿಕೊಳ್ಳೋಕೆ ಮುಂದಾಗಿದೆ. ಸರ್ಕಾರ ಅವರ ನ್ಯೂನತೆಗಳನ್ನು ಮುಚ್ಚಿಕೊಳ್ಳೋಕೆ, ಜನರ ದಾರಿ ತಪ್ಪಿಸೋಕೆ ನೋಡ್ತಿದೆ. ಸರ್ಕಾರ ತಮ್ಮ ಮಾತುಗಳನ್ನು ರಾಜ್ಯಪಾಲರ ಮೂಲಕ ಹೇಳಿಸಲು ಮುಂದಾಗಿದ್ರು. ಹೀಗಾಗಿ ಗವರ್ನರ್ ಭಾಷಣ ಓದಿಲ್ಲ. ನಮ್ಮ ಸಂವಿಧಾನದ ಚೌಕಟ್ಟಿನಲ್ಲಿ ನಡೆದಿರೋ ಮೊದಲ ಘಟನೆ ಇದು ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಈ ಸರ್ಕಾರದ ಸಣ್ಣತನದ ನಡವಳಿಕೆಗಳಿಂದ ಇವತ್ತು ಇಂಥ ಒಂದು
ಪ್ರಕರಣ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಆಗಿದೆ. ಪದೇ ಪದೇ ಬೀದಿನಲ್ಲಿ ಚರ್ಚೆ ಮಾಡ್ತಂಥ ವಿಷಯಗಳನ್ನು ಈ ಸರ್ಕಾರದ ಮಂತ್ರಿಗಳು, ಮುಖ್ಯಮಂತ್ರಿಯಿಂದ ಸಮೇತ ಇವತ್ತು ಅದನ್ನು ರಾಜ್ಯಪಾಲರ ಮುಖಾಂತರ ವಿಧಾನಸಭೆಯಲ್ಲಿ ಹೇಳಿಸಬೇಕು ಜಂಟಿ ಅಧಿವೇಶನದಲ್ಲಿ ಅಂತೇನು ಹೊರಟರು. ಈ ಸರ್ಕಾರಕ್ಕೆ ಇವರ ಹಲವಾರು ತಪ್ಪುಗಳನ್ನು ಮರೆಮಾಚೋಕ್ಕೋಸ್ಕರವಾಗಿ ಈ ಒಂದು ಜಂಟಿ ಅಧಿವೇಶನವನ್ನು ದುರುಪಯೋಗಪಡಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ.